ಮಂಡ್ಯ ನಗರದ 100 ಅಡಿ ರಸ್ತೆಯ ಜನನಿ ಪೆಟ್ರೋಲ್ ಬಂಕ್ನಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೈಸೂರು ವಿಭಾಗದ ವತಿಯಿಂದ 65ನೇ ವರ್ಷದ ಇಂಡಿಯನ್ ಆಯಿಲ್ ದಿನಾಚರಣೆ ಜರುಗಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಕಳೆದ ಬುಧವಾರ 1 ಲಕ್ಷ ಹಣವನ್ನು ಕಳೆದುಕೊಂಡ ವ್ಯಕ್ತಿಗೆ ಮರಳಿಸಿ ಮಾನವೀಯತೆ ಮೆರೆದ ಪೆಟ್ರೋಲ್ ಬಂಕ್ ನೌಕರ ರವಿಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮೈಸೂರು ವಿಭಾಗದ ಮುಖ್ಯಸ್ಥರಾದ ಮದನೇಶ್ವರನ್, ಜನನಿ ಇಂಧನಾಲಯ ಮಾಲೀಕರಾದ ಜಿಪಿ ಭಕ್ತವತ್ಸಲ, ಭಗೀರಥ ಉಪ್ಪಾರ ಸಂಘದ ಜಿಲ್ಲಾಧ್ಯಕ್ಷರಾದ ನಾಗರತ್ನ, ಅಭಿಷೇಕ್, ಹರ್ಷ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮುಖ್ಯವಾದ ಒಂದು ಫಂಕ್ಷನ್ ಮಾಡಬೇಕು ನಾವು ಹೇಳಿ ತುರ್ತಾಗಿ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸೇಲ್ಸ್ ಮ್ಯಾನೇಜರ್ ಅವರು ನಿಮ್ಮಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಏನಪ್ಪ ಅಂದರೆ ಈ 29ನೇ ತಾರೀಕು ನಮ್ಮ ಇಂಧನಾಲಯದಲ್ಲಿ ಒಬ್ಬರು ರಮೇಶ್ ಅಂತ ಹೇಳೋರು 1 ಲಕ್ಷ ರೂಪಾಯಿಯನ್ನು ಕಳ್ಕೊಂಡಿದ್ರು. ಇಲ್ಲಿ ಬೀಳಿಸ್ಬಿಟ್ಟಿದ್ರು. ಅವರು ಕಾರ್ಗೆ ಡೀಸೆಲ್ ಹಾಕ್ತಾರೆ. ಅದನ್ನು ನಮ್ಮ ಎಂಪ್ಲಾಯಿ ರವಿ ಅನ್ನೋ ಹುಡುಗ ರವಿ ಕಾನ್ಸೋಳಿ ಹುಡುಗ ಇಟ್ಟಿದ್ದು. ನಾನು ಹಿಂದೆನೇ ಬಂದೆ ಅವರು ಹಾಕ್ಸ್ಕೊಂಡು ಹೋಗ್ತಾರೆ. ಆ ಒಂದು ವಿಚಾರಕ್ಕೆ ಅದನ್ನು ಅವ್ರಿಗೆ 6 ದಿವಸ ವಾಪಸ್ ಕೊಟ್ಟಿರ್ತೀವಿ. ಈ ವಿಚಾರವನ್ನು ತಿಳಿದು ಈ ದಿನ ಇಲ್ಲಿ ಇಂಡಿಯನ್ ಆಯಿಲ್ ಡೇನ ಇಲ್ಲೇ ಮಾಡಬೇಕು ಅಂತ ಅನುಕೂಲ. ಈ ಶುಭ ಸಮಾರಂಭದಲ್ಲಿ ನಮ್ಮ IOC ಪೆಟ್ರೋಲ್ ಬಂಕ್ಗೆ ಈ ದಿನ ಬಂದಿರತಕ್ಕಂಥ ನಮ್ಮ ಮಂಡ್ಯ ಕ್ಷೇತ್ರದ ಶಾಸಕರಾದ ಶ್ರೀ ರವೀಂದ್ರ ಕುಮಾರ್ ಗಣಿಗಾರ್ ಅವರನ್ನು ನಾನು ತುಂಬ ಅಭಿನಂದನೆಯನ್ನು ಅವರಿಗೆ ಅಭಿನಂದಿಸುತ್ತೇನೆ. ಹಾಗೂ ಈ ದಿನ ನಮ್ಮ IOC ಕಂಪನಿಯ ಮೈಸೂರು ವಿಭಾಗದ ಜನರಲ್ ಮ್ಯಾನೇಜರ್ ಅವರು ಸಹ ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ನನ್ನ ತುಂಬ ಹೃದಯದ ಅಭಿನಂದನೆ. ಹಾಗೂ ನಮ್ಮ ಮಂಡ್ಯ ಜಿಲ್ಲಾ IOC ಡೀಲರ್ಸ್ನ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದ ಹರ್ಷ ಅವರು ಬೆಸರಳ್ಳಿ ಅವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರಿಗೂ ನಮ್ಮ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವು ನಮ್ಮ ಔಟ್ಲೆಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ನಡೀತಾ ಇರೋದು ನನಗೆ ಇವತ್ತು ತುಂಬ ಸಂತೋಷವಾಗಿದೆ. ಹಾಗೂ ಇದು ತುಂಬ ಅರ್ಜೆಂಟಾಗಿ ನಡೆದಂಥ ಒಂದು ಕಾರ್ಯಕ್ರಮ. ಬೆಳಿಗ್ಗೆ 10:30ಗೆ ನಮಗೆ ಹೇಳ್ತಾರೆ ನಾವು ಇದು ಮಾಡಬೇಕು ಅಂತ ಹೇಳಿ ನಾವು ಆದ್ರೂ ಸಹ ನಾವು ಈ ಸಮಯದಲ್ಲಿ ನಮ್ಮ ಶಾಸಕರನ್ನ ಹೋಗಿ ಕೇಳ್ಕೊಂಡಾಗ ಅವರು ಏನು ಬೇಜಾರು ಮಾಡ್ಕೊಳ್ಳದೆ ಈ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೀನಿ ಅಂತ ಹೇಳಿ ಸಮಯಕ್ಕೆ 1-1/4 ಗಂಟೆಗೆ ಕರೆಕ್ಟಾಗಿ ಸಮಯಕ್ಕೆ ಬಂದಿದ್ದಾರೆ. ನಮ್ಮ ADC ನಾಗರಾಜು ಹೇಳಿದೆ, ಅವರು ಸಹ ಬಂದಿದ್ದು ಲೇಟ್ ಆಯಿತು. ಅದರಲ್ಲಿ ಎಕ್ಸಾಮ್ ಇದೆ, ಅದು ಪೇಪರ್ನ ಹೇಳಿ ಹೋಗಿದ್ದಾರೆ. ಅವರು ಬರ್ತಾರೆ. ಮತ್ತು ಬಂದೋಗಿ ಈಗ ಆಚರಣೆ ಗೊತ್ತಾಗಿದ್ದಾರೆ. ಅವರು ಬಂದು ನಮ್ಮ ಸಿಬ್ಬಂದಿಯಾದಂಥ ರವಿ ಅವರಿಗೆ ಅವ್ರಿಗೆ ಅವಾರ್ಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಮ್ಮ ರಿಸರ್ವ್ ಮ್ಯಾನೇಜರ್ ಅವರು ಬಂದು ಅವರಿಗೆ ಈ ಅವಾರ್ಡನ್ನು ಕೊಟ್ಟು ನಮ್ಮಲ್ಲಿ ಕೇಳ್ಕೊಳ್ತೀವಿ. ಬಟ್ ಪಾಪ ನಮ್ಮ ಮಂಡ್ಯ ಅಪರ ಜಿಲ್ಲಾಧಿಕಾರಿಗಳಾದಂಥ ನಾಗರಾಜ್ ಸರ್ ಅವ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಸಂತೋಷದಿಂದ ಒಪ್ಪಿ 2 ಸಲ ಬಂದು 2 ಸಲ ಹೋದರು. ಅವ್ರಿಗೂ ಕೂಡ ಅವರ ಅನುಪಸ್ಥಿತಿನಲ್ಲಿ ಕಾರ್ಯಕ್ರಮದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಜನನಿ ಇಂಧನಾಲಯದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಮತ್ತು ಸ್ವಾಗತವನ್ನು ಅರ್ಪಿಸ್ತಾ ಹರ್ಷರ್ ಸರ್ ಅವರು 1-2 ಹಿತನುಡಿಗಳನ್ನು ನುಡಿಬೇಕಂತ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾರೆ. ಮುಖ್ಯ ಕಾರಣ ಅಂತ ಈಗಾಗಲೇ ತಮಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ
ಇಂಡಿಯನ್ ಆಯಿಲ್ನ 65ನೇ ವರ್ಷದ ಒಂದು ಅಂಗವಾಗಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಮುಖ್ಯವಾಗಿ ನಿನ್ನೆ ನಡೆದಂಥ ಈಗಾಗಲೇ ಹೇಳಿದ್ರು ನಮ್ಮ ಭಕ್ತವತ್ಸಲಣ್ಣವರು ಹೇಳಿದ್ರು, ಏನಿಲ್ಲಿ ಒಂದು ಯಾರೋ ಒಬ್ಬರು ಹಣವನ್ನು ಬಿಡಿಸೋದು ಹೋಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಂಪ್ ಅಟೆಂಡರು ಆ ಹಣವನ್ನು ಮಾಲೀಕರ ಕೈ ಕೊಟ್ಟು ಮತ್ತೆ ಆ ಹಣ ಕಳ್ಕೊಂಡವರು ಬಂದಂಥ ಒಂದು ಸಂದರ್ಭದಲ್ಲಿ ಆ ಹಣವನ್ನು ವಾಪಸ್ಸು ಕೊಡುವಂಥದ್ದು ಇದೆಯಲ್ಲ, ಆ ಒಂದು ಕೃತಜ್ಞತೆ ಮತ್ತು ಅದ್ರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತೇಳಿ ನಮ್ಮ ಡಿವಿಷನಲ್ ಮೇಲೆ ಮದೇಶ್ವರ ಸರ್ ಅವರು ಮತ್ತು ಮನಮೋಹನ್ ಸರ್ ಅವರು ತಿಳಿಸಿದಂಥ ಸಂದರ್ಭದಲ್ಲಿ ಈ ನಮ್ಮ ಬಂಕಿನ ಜನನಿ ಪೆಟ್ರೋಲ್ ಬಂಕ್ನ ಮಾಲೀಕರಾದಂತಹ ಭಕ್ತವತ್ಸಲಣ್ಣವರು ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಏನು ಅಂತಂದರೆ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ತಲುಪಿಸುವ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಒಂದು 65 ವರ್ಷದ ಇಂಡಿಯನ್ ಆಯಿಲ್ನ ಪೆಟ್ರೋಲ್ ಬಂಕ್ ಆಚರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದು ನಿಜವಾಗ್ಲೂ ನಮಗೆಲ್ಲ ಸಂತೋಷ ಆಗುತ್ತೆ. ನಮ್ಮ ಕೆಲವರು ಏನೋ ಪೆಟ್ರೋಲ್ ಬಂಕಲ್ಲಿ ತಪ್ಪುಗಳು ನಡೀತವೆ ಅಂತ ಭಾವನೆಗಳಿರ್ತವೆ. ಆ ಥರವಂಥ ಸನ್ನಿವೇಶಗಳು ಇವತ್ತು ಯಾವ ಪೆಟ್ರೋಲ್ ಬಂಕಲ್ಲೂ ಕೂಡ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಕೂಡ ಆಟೋಮೇಷನ್ ಆಗಿರೋದ್ರಿಂದ, ಎಲ್ಲ ಸಿಸ್ಟಮೆಟಿಕ್ ಆಗಿರೋದ್ರಿಂದ ನಮ್ಮ ಬಂಕಿನ ಮಾಲೀಕರಾಗ್ಬೋದು, ಹುಡುಗರುಗಳು ಕೂಡ ಯಾರು ಕೂಡ ಏನೇ ಥರದ ವ್ಯತ್ಯಾಸಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಪಂಪ್ ಅಟೆಂಡರ್ ಏನು ಅವನ ಕೆಲಸನ ಅವನು ಪ್ರಾಮಾಣಿಕವಾಗಿ ನಿನ್ನೆ ಮೆರೆತಾನೆ. ಅದಕ್ಕೆ ನಾವೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪೆಟ್ರೋಲ್ ಬಂಕ್ ಮಾಲೀಕರಾಗ್ಬೋದು, ನಮ್ಮ ಕಂಪನಿಯ ಪರವಾಗಿ ಆ ಒಂದು ವ್ಯಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ರವಿಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಆಗಮಿಸಿ ಅವರು ಕೂಡ ನಮ್ಮ ಪೆಟ್ರೋಲ್ ಬಂಕ್ನ ಜಿಲ್ಲೆಯ ಎಲ್ಲ ಬಂಕ್ನ ಮಾಲೀಕರ ಪರವಾಗಿ ನಾನು ಅವ್ರಿಗೊಂದು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಯಾರೋ ಒಂದು ತರಲೆ ಮಾಡಲಿಕ್ಕೋ ಮತ್ತೊಂದು ಮಾಡಲಿಕ್ಕೋ ಪೆಟ್ರೋಲ್ ಬಂಕ್ಗಳಲ್ಲಿ ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಾವು ವಿಚಾರವಾಗಿ ಎಲ್ಲರಿಗೂ ಕೂಡ ಮನವರಿಕೆ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಂದ ಆಗ್ಬೋದು, ನಮ್ಮ ಪತ್ರಿಕಾ ಮಾಧ್ಯಮದವ್ರ ಜೊತೆ ಆಗ್ಬೋದು, ಈ ವಿಚಾರಗಳನ್ನು ಮುಟ್ಟಿಸಿ ಯಾವುದೇ ಥರದ್ದು ಗೊಂದಲಗಳು ಇರ್ತದಂಗೆ ಇವತ್ತು ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಉತ್ತಮವಾದ ಒಂದು ಸೇವೆಯನ್ನು ಕೊಡ್ತಾ ಬಂದಿದ್ದೀವಿ. ಅದರಲ್ಲೂ ಕೂಡ ಇವತ್ತು ನಮ್ಮ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನದಲ್ಲಿರುವಂಥ ಪೆಟ್ರೋಲ್ ಬಂಕ್ ಅಂತಂದರೆ ಇಂಡಿಯನ್ ಆಯಿಲ್. ಇದು ಸರ್ಕಾರದ ಒಂದು ಅಂಗಸಂಸ್ಥೆ. ಇದರ ಅಡಿಯಲ್ಲಿ ಬರೋ 3 ಭಾರತ್ ಪೆಟ್ರೋಲಿಯಂ ಮತ್ತು HPC ಹಿಂದೂಸ್ತಾನ ಪೆಟ್ರೋಲಿಯಂ ಮತ್ತು ಇಂಡಿಯನ್ ಆಯಿಲ್ ಸರ್ಕಾರದ ಒಂದು ಅಂಗದಲ್ಲಿ ಬರುವಂಥವು. ಇವತ್ತು ಇಂಡಿಯನ್ ಆಯಿಲ್ ಎಲ್ಲರಿಗೂ ಕೂಡ ಏನು ಪೆಟ್ರೋಲ್ ಆಗ್ಬೋದು, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ಅಂತ ಕೊಡುವಂಥದ್ದು ನಮ್ಮ ಇಂಡಿಯನ್ ಆಯಿಲ್ ಕಂಪ್ನಿನೇ. ಹಾಗಾಗಿ ನಮ್ಮ ಒಂದು ಸೇವೆ ನಿರಂತರವಾಗಿ ನಡೀತಾ ಇದೆ. ನಾನು ಕಳೆದ ಒಂದು 20 ವರ್ಷದಿಂದ ಬೆಸಿಗ್ರಹಳ್ಳಿ ಕ್ರಾಸ್ನಲ್ಲಿ ನಂದು ಒಂದು ಪೆಟ್ರೋಲ್ ಬಂಕ್ ಇದೆ. ನಾನು ಕೂಡ ಈ ಒಂದು ನಮ್ಮ ಸಂಸ್ಥೆ ಕಟ್ಟಿ ಹೆಚ್ಚು ಕಡಿಮೆ 10 ವರ್ಷ ಆಯಿತು. ಈ ಒಂದು ಸಂಘ ಏನೇ ಸಮಸ್ಯೆಗಳಿದ್ದರೂ, ಗ್ರಾಹಕರ ಸಮಸ್ಯೆಗಳಿರಬಹುದು, ನಮ್ಮ ಮಾಲೀಕರ ಸಮಸ್ಯೆಗಳಿರಬಹುದು, ಎಲ್ಲನೂ ಕೂಡ ಒಂದು ಸುಲಲಿತವಾಗಿ ನಮ್ಮ ಜಿಲ್ಲಾ ಆಡಳಿತಗಳ ಜೊತೆ, ನಮ್ಮ ಕಂಪನಿಯವರ ಜೊತೆ ಉತ್ತಮವಾದ ಒಂದು ಬಾಂಧವ್ಯ ಇಟ್ಕೊಂಡು ಸುಲಲಿತವಾಗಿ ನಡೆಯೋ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿರುತ್ತೆ. ಹಾಗೂ ನಮ್ಮ ಪತ್ರಿಕಾ ಮಿತ್ರರ ಸಹಕಾರವೂ ಕೂಡ ಅತ್ಯವಶ್ಯಕವಾಗಿರುತ್ತೆ. ಯಾವ್ದಾರ ಕೆಟ್ಟದ್ದು ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ನೀವು ಮಾಲೀಕರ ಗಮನಕ್ಕೆ ತರುವಂಥದ್ದಾಗ್ಬೋದು, ಇಲ್ಲ ಸಂಘಕ್ಕೆ ಗಮನಕ್ಕೆ ತರುವಂತಾಗ್ಬೋದು, ಇಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಾಗ ಪರೀಕ್ಷಣೆ ಮಾಡುವಂಥ ವಿಚಾರ ಇರ್ಬೋದು. ನಿನ್ನೆ ಒಂದು ಇನ್ಸಿಡೆಂಟು ಕೇರ್ಪೇಟೆನಲ್ಲಿ ಪೆಟ್ರೋಲ್ ಬಂಕ್ಗೆ ನೀರು ಮಿಕ್ಸ್ ವ್ಯಾಪಾರ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಔಟ್ಲೆಟಲ್ಲಿ ಗಲಾಟೆ ಆಗಿದೆ. ಪೆಟ್ರೋಲ್ಗೂ ಮತ್ತು ನೀರನ್ನು ಮಿಕ್ಸ್ ಮಾಡಿ ಡೀಸೆಲ್ ಮಾರಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದು ಮಿಶ್ರಣ ಆಗ್ತಾ ಇದ್ದಂಗೆ ಸೆಪ್ರೇಟ್ ಆಗೋಗುತ್ತೆ. ಯಾರೋ ಅನಾವಶ್ಯಕವಾಗಿ ರಾತ್ರಿ ಸಂದರ್ಭದಲ್ಲಿ ಹೋಗಿ ಏನೋ ಹಾಕ್ಸ್ಕೊಂಡಂಥ ಸಂದರ್ಭದಲ್ಲಿ ಸುಮ್ಮನೆ ಹಿಂಗೆ ಅನಾವಶ್ಯಕವಾಗಿ ಗೊಂದಲ ಮಾಡಿರುವಂಥದ್ದು. ಆಮೇಲೆ ನಮ್ಮ ವಿಚಾರಕ್ಕೆ ಬಂತು. ಆಮೇಲೆ ಅಧಿಕಾರಿಗಳ ಗಮನಕ್ಕೆ ತಂದ್ವಿ. ಆನ್ ದ ಸ್ಪಾಟ್ DC ಅವ್ರಿರ್ಬೋದು, ತಹಸೀಲ್ದಾರ್ ಆಗೋದು ಮತ್ತು ಪೊಲೀಸ್ನವರು ಆಗೋದು ಪರಿಶೀಲಿಸಿ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತ ಹೇಳಿದ್ಮೇಲೆ ಯಾರು ಅವರು ಗಲಾಟೆ ಮಾಡಿದ್ರು ಅವ್ರು ಅಲ್ಲಿಂದ ನಿರ್ಗಮಿಸಿದ್ರು. ಹಿಂಗೆ ಏನಾಗುತ್ತೆ ಅಂತಂದ್ರೆ ಯಾವುದೋ ಒಂದು ಉದ್ದೇಶಕ್ಕೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗಿರ್ತವೆ. ದಯಮಾಡಿ ನೀವೆಲ್ಲರೂ ಸಹಕಾರ ಕೊಟ್ಟರೆ ಏನು ನಮ್ಮ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ಉತ್ತಮವಾದ ಸೇವೆ ಏನು ನಡೀತಾ ಇದೆ, ಇನ್ನು ಮುಂದಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸೇವೆ ದೊರಕುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡ್ತೀನಿ. ಜೈ ಹಿಂದ್, ಜೈ ಹಿಂದ್. ಜನನಿ ಪೆಟ್ರೋಲ್ ಬಂಕಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 65ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇಟ್ಕೊಂಡಿದ್ದೀವಿ ಅಂತೇಳಿ ಅರ್ಧ ಗಂಟೆ ಮುಂಚೆ ನಮ್ಮ ಭಕ್ತವತ್ಸಲಣ್ಣವ್ರು ಕರೆದಾಗ, ಅವರೇ ಪಾಪ ನಾನು ಎಲ್ಲಿದ್ದೀನಿ ಅಲ್ಲಿ ಹುಡ್ಕೊಂಡು ಬಂದಾಗ ನಾನು ಇಲ್ಲ ಮಂಡ್ಯಕ್ಕೆ ಹಲವಾರು ಕೊಡುಗೆನ ಅವ್ರ ಕುಟುಂಬ ಕೊಟ್ಟಿದೆ. ಆ ಪ್ರೀತಿ ಮೇಲೆ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯಿತು. ಭಕ್ತವತ್ಸಲಂ ಅವರೇ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ ಮೈಸೂರು ವಿಭಾಗದ ಮುಖ್ಯಸ್ಥರಾದ ಮದನ್ ಅವರೇ, ನಮ್ಮ ಹರ್ಷ ಅವರೇ, ಇಲ್ಲಿರುವಂಥ ಎಲ್ಲ ಗ್ರಾಹಕರೇ, ಹಿರಿಯರೇ, ಇವತ್ತು ಮನುಷ್ಯನಿಗೆ ಆಸೆ ಜಾಸ್ತಿ.
10 ರೂಪಾಯಿಗೆ ಬಿದ್ರೂ ಕೂಡ ಆ ಕಡೆ ಈ ಕಡೆ ನೋಡಿದ್ರೆ ಕಾಲಲ್ಲಿ ಅಮ್ಕೊಂಡು ಹಂಗೆ ಎತ್ಕೊಂಡು ಹೊಂಟೋಗಂತ ಕಾಲ. 1 ಲಕ್ಷವನ್ನ ತೆಗೆದು ಕೊಟ್ಟಿದ್ದಾರೆ ಅಂದ್ರೆ ಒಂದು ಆ ಕಾರ್ಮಿಕನಿಗೆ ನಾವು ಸೆಲ್ಯೂಟ್ ಹೇಳ್ಬೇಕು, ಮತ್ತೆ ಮಾಲೀಕರಿಗೂ ಹೇಳ್ಬೇಕು. ಆ ಮಾಲೀಕರು ಆ ಕಾರ್ಮಿಕರನ್ನ ಆ ರೀತಿ ನಡ್ಸ್ಕೊಂಡಿರೋದ್ರಿಂದ ಅವರು ಕೂಡ ಪ್ರಾಮಾಣಿಕತೆಯಿಂದ ಅದನ್ನ ಅವ್ರ ಮಾಲೀಕರ ಕೈಲಿ ಕೊಟ್ಟಿದ್ದಾರೆ. ಕಾರ್ಮಿಕರು ಮತ್ತೆ ಮಾಲೀಕರು ಇಬ್ರಿಗೂ ಕೂಡ ಇದೊಂದು ಹೆಮ್ಮೆಯ ವಿಚಾರ. 1 ಲಕ್ಷ ರೂಪಾಯಿಯನ್ನ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಶ್ಲಾಘನೀಯ ವಿಚಾರ. ಅದರ ಪ್ರಯುಕ್ತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ನ 65ನೇ ವರ್ಷದ ಕಾರ್ಯಕ್ರಮವನ್ನ ನಮ್ಮ ಮಂಡ್ಯದಲ್ಲಿ ಇಟ್ಕೊಂಡಿದ್ದಾರೆ. ಅದು ಒಳ್ಳೆದಾಗ್ಲಿ. ಈ 100 ಫೀಟ್ ರೋಡ್ನ ಅಭಿವೃದ್ಧಿಗೆ ಈಗ ಆಲ್ರೆಡಿ 3.5 ಕೋಟಿ ರೂಪಾಯಿಯನ್ನ ಕನಿಕಾ ಪರಮೇಶ್ವರಿಂದ ಗೌರಿಶಂಕರ್ದವ್ರಿಗೆ ಹಾಕಿದ್ದೀನಿ. ಅದರಲ್ಲಿ ಹೈಟೆಕ್ ರಸ್ತೆ ಬರುತ್ತೆ. ಮತ್ತೆ ಈ ರಸ್ತೆಗೂ ಕೂಡ ಒಳ್ಳೆ ಸ್ಪರ್ಶ ಕೊಟ್ಟು ಮಂಡ್ಯವನ್ನ ಬದಲಾವಣೆಯನ್ನ ಮಾಡ್ತೀವಿ. ಇನ್ನೊಂದು 6 ತಿಂಗಳಲ್ಲಿ ನೀವು ಏನ್ ನೋಡ್ತಾ ಇದ್ರೆ ಈ ರೀತಿ ಇರಲ್ಲ, ಚೆನ್ನಾಗಾಗುತ್ತೆ. ಮಂಡ್ಯ ಮುಖ್ಯ ರಸ್ತೆಯನ್ನು 33 ಕೋಟಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಮಳೆ ಇದೆ ಅಂತ ಹೇಳಿ ಕೆಲಸ ನಿಲ್ಸಿದೀವಿ. ಅದೆಲ್ಲ ಆದ್ಮೇಲೆ ಮಂಡ್ಯಕ್ಕೆ ಹೊಸ ರೂಪ ಬರುತ್ತೆ. ಹೊಸ ರೂಪ ಬಂದಾಗ, ಹೊರಗಿನ ಜನ ಬಂದಾಗ ಇಲ್ಲಿನ ವ್ಯಾಪಾರ ಕೂಡ ಜಾಸ್ತಿ ಆಗ್ತದೆ. ಜಾಸ್ತಿ ಆದ್ರೆ ಎಲ್ರಿಗೂ ಕೂಡ ಹಣಕಾಸಿನ ವ್ಯವಸ್ಥೆಗಳು ಒಳ್ಳೇದಾಗುತ್ತೆ ಅಂತ ಹೇಳಿ ಭಕ್ತವತ್ಸಲಂ ಮತ್ತೆ ಅವರ ಕಾರ್ಮಿಕರಿಗೆ ಧನ್ಯವಾದನ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. Mandya, my dealer, Mr. Bhaktavatsal, my dealer association president, and my dear people. Today Shamikhanam, because I am not comfortable in Kannada, as I am from Chennai basically. So I will be talking in English. Say 65th Indian Oil Day. When we say Indian Oil, I mean Indian Oil was started in this day. In Mandya district, we have around 60-65 petrol pumps, and this is one of the Janani petrol pump, which you all must have been here. Why you have come here, I would have known. See, we from Indian Oil is committed to give quality and quantity services for our customers. That is not what we wanted. Now we are more loyal to customers also. If like this kind of incidents has happened, so we are immediately coming forward, and we wanted to support the public, so that the public also should not see when the attitude with few petrol pumps are what you has pointed out. The attitude is like when you go to a petrol pump, they may cheat you. They may try to give you less quality or less quantity fuel, and this is the kind of attitude that we sometimes had. But today, with the kind of systems that we have, with the kind of automation that we have, with the kind of technology that we have, what is happening in this Janani petrol pump sitting in Mysore, I will be able to see. That is the kind of technology that we are coming. We have the alone technology, the kind of services that the customer attendant has come now is exemplary, and it all shows the kind of people that we have here. You are all like that. So your people have come out, and today in today's scenario, getting 1 lakh is not a very risky. Even 10 rupees if somebody falls also is not this thing. But somebody has been cautious enough, and this shows the causality. And today we thought, since it's Indian Oil Day, we thought we should celebrate this here. Because what is Indian Oil is because of people like Bhaktavatsal, because of people like that customer attendant, and because of people like them, under the leadership of our MLA sir. So what I felt is like today only we will have the meeting here, because today is Indian Oil Day. So it started here, and we wanted to have our function also here. So I request our MLA sir to have a cake cutting. Chief Secretary. ಟಿಶ್ಯೂ ತಂದ್ಕೊಡ್ರಿ. ಹಾಂ ಅದಕ್ಕೆ ಥ್ಯಾಂಕ್ ಯು. ಕೊಡು ಅಲ್ಲಿ ತಂದು ಟೇಬಲ್. ಇದು ಪ್ಲೇಟ್ಗಳು ಇಲ್ಲ, ಪ್ಲೇಟ್ಗಳು ಬಾ ಇಲ್ಲಿ ನೀನು ಕೊಡುವಾಗ ಅಲ್ಲೇ ಇರೋ Services.
ಅದಕ್ಕೆ ಚೆರಿ ತಿನ್ನಿಸ್ತಾ ಇದ್ದೀರಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.